ಇತ್ತ ಆರ್‌ಸಿಬಿ ತಂಡ ಕೂಡ ಐಪಿಎಲ್ ಬಿಡ್ಡಿಂಗ್‌ನಲ್ಲಿ ಸ್ಟಾರ್ ಆಟಗಾರರ ಖರೀದಿಗೆ ಭರ್ಜರಿ ಪೈಪೋಟಿಯನ್ನು ನಡೆಸಿತು. ರಿಷಬ್ ಪಂತ್, ವೆಂಕಟೇಶ್ ಅಯ್ಯರ್ ಮೇಲೆ ಕಣ್ಣಿಟ್ಟಿದ್ದಂತಹ ಆರ್‌ಸಿಬಿಗೆ ಮತ್ತೆ ನಿರಾಸೆ ಆಯಿತು. ಅಂದುಕೊಂಡಿದ್ದಂತಹ ಹೆಚ್ಚಿನ ಮೊತ್ತಕ್ಕೆ ಆಟಗಾರರು ಸೇಲ್ ಆಗಿದ್ದರಿಂದ ಅವರನ್ನು ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ. ಇನ್ನು ಆಸೀಸ್ ವೇಗಿ ಜೋಶ್ ಹೆಜಲ್ವುಡ್, ಫಿಲ್ ಸಾಲ್ಟ್ ಜೊತೆಗೆ ಜಿತೇಶ್ ಶರ್ಮಾ, ಲಿಯಾಮ್ ಲಿವಿಂಗ್ಸ್ಟೋನ್, ರಸಿಕ್ದರ್ ಜೊತೆಗೆ ಸುಯಾಶ್ ಶರ್ಮಾ ಆರ್‌ಸಿಬಿ ತಂಡವನ್ನು ಸೇರ್ಪಡೆಗೊಂಡಿದ್ದಾರೆ. ಕನ್ನಡಿಗ KL ರಾಹುಲ್ಗೆ ಆರ್‌ಸಿಬಿ ಬಿಡ್ಡಿಂಗ್ ಮಾಡಿತ್ತು, ಆದರೂ ಅದು ಕೈಗೂಡಲಿಲ್ಲ. ಅಂತಿಮವಾಗಿ ಆರ್‌ಸಿಬಿಯನ್ನು ಸೇರಿದಂತಹ ಆಟಗಾರರು ಯಾರು ಅನ್ನೋದನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಜೋಶ್ ಹೆಜಲ್ವುಡ್ ಅವರು 12.50 ಕೋಟಿಗೆ ಆರ್‌ಸಿಬಿ ತಂಡದ ಪಾಲಾಗಿರುವಂಥದ್ದು. ಜೊತೆಗೆ ಫಿಲ್ ಸಾಲ್ಟ್ 11.50 ಕೋಟಿಗೆ ಆರ್‌ಸಿಬಿ ತಂಡಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಜಿತೇಶ್ ಶರ್ಮಾ 11 ಕೋಟಿಗೆ ಅವರು ಆರ್‌ಸಿಬಿ ತಂಡಕ್ಕೆ ಬಂದಿರುವಂಥದ್ದು. ಲಿಯಮ್ ಲಿವಿಂಗ್ಸ್ಟನ್ 8.75 ಕೋಟಿಗೆ ಆರ್‌ಸಿಬಿ ತಂಡಕ್ಕೆ ಬಂದಿದ್ದಾರೆ. ಆರ್‌ಸಿಬಿ ತಂಡ ಈ ಬಾರಿ ಆದರೂ ಕೂಡ ಕಪ್ ಗೆಲ್ಲಬೇಕು ಅನ್ನುವಂತಹ ಆಸೆ ಕೋಟ್ಯಾನುಕೋಟಿ ಅವರ ಅಭಿಮಾನಿಗಳದ್ದಾಗಿದೆ. ಬಟ್ 4 ಜನ ಸ್ಟಾರ್ ಪ್ಲೇಯರ್ಸನ್ನು ಈಗ ಪರ್ಚೇಸ್ ಮಾಡಿರುವಂಥದ್ದು. ಇವತ್ತು ಕೂಡ ಬಿಡ್ಡಿಂಗ್ ಪ್ರಕ್ರಿಯೆ ಮುಂದುವರಿಯುತ್ತೆ. ಮತ್ತಾರ್ಯಾರೆಲ್ಲ ಆರ್‌ಸಿಬಿ ಟೀಮ್ಗೆ ಜಾಯ್ನ್ ಆಗ್ತಾರೆ ಅನ್ನುವಂತಹ ಕುತೂಹಲ ಇದೆ.